ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ನಮ್ರತಾ ಅಂತ. ಊರು ತರೀಕೆರೆ. ವಯಸ್ಸು 30 ವರ್ಷ ತುಂಬಿದೆ. ಸಮಸ್ಯೆ ಮದುವೆ ಆಗಲು ಹುಡುಗ ಬೇಕು. ಗಂಡ ಇನ್ನೂ ಸಿಕ್ಕಿಲ್ಲ. ಎತ್ತರ 5.3 ಅಡಿ ಎತ್ತರ. ಚಪಾತಿ ಕಂದು ಬಣ್ಣದಾಗಿದೆ. ಅನುಭವ ಇನ್ನೂ ಆಗಬೇಕು. ಆಸ್ತಿ ಏನೂ ಇಲ್ಲ. ಕನಸು ಗಂಡನ ಸುಖ ನೋಡಬೇಕು. ಸ್ನೇಹಿತರೆ, ನಮ್ರತಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆಯ ಸಮಸ್ಯೆಗಳು: ನೋಡಲು ಚೆನ್ನಾಗಿಲ್ಲ, ಹಾಗಾಗಿ ಮದುವೆ ಆಗಿಲ್ಲ. ವರದಕ್ಷಿಣೆ ಕೊಡಲು ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದೆ. ಮನೆಯಲ್ಲಿ 4 ಜನ ಅಕ್ಕ ತಂಗಿಯರು, ನಾನೇ ದೊಡ್ಡವಳು. ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಇಲ್ಲ, ಏನು ಮಾಡುವುದು? ನನ್ನ ತೂಕ ಬಂದು 104 kg ಇದ್ದೇನೆ. ಹಾಗಾಗಿ ಒಬ್ಬರು ಕೂಡ ನನ್ನನ್ನ ಇಷ್ಟಪಡುತ್ತಿಲ್ಲ. ವೈದ್ಯಕೀಯ ಸಲಹೆ ಪಡೆಯೋಣ ಅಂದರೆ ಯಾರು ಸಹಾಯ ಮಾಡುತ್ತಿಲ್ಲ. ತೂತು ಬತ್ತಿ ಹೋಗಿದೆ, ವರ ಬೇಕು. ನಿಮ್ಮಲ್ಲಿ ಯಾರಾದರೂ ಬಾಳು ಕೊಡ್ತೀನಿ ಅಂದರೆ ಕರೆ ಮಾಡಿ ತಿಳಿಸಿ. ಸ್ನೇಹಿತರೆ, ನಮ್ರತಾ ಅವರು ಮದುವೆ ಆಗಲು ಯಾವೆಲ್ಲ ಸಮಸ್ಯೆಗಳು ಕಾಡುತ್ತಿವೆ ಅನ್ನುವುದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಹುಡುಗ ಹೀಗಿದ್ದರೆ ಸಾಕು. ಮೃದು ಸ್ವಭಾವ ಹೊಂದಿದ ಹುಡುಗ ಇದ್ದರೆ ಸಾಕು. ಮನೆಯ ಜವಾಬ್ದಾರಿ ವಹಿಸಿಕೊಂಡು ಹೋಗಬೇಕು. ನನ್ನ ಬದುಕಿನ ಕನಸುಗಳನ್ನ ಪೂರೈಸಿದರೆ ಸಾಕು. ಪಕ್ಕದಲ್ಲಿ ಮಲಗಿಸಿಕೊಂಡು ದಿನಾರಾತ್ರಿ ಸುಖ ನೀಡಬೇಕು. ಮೊಲೆಗಳು ತುಂಬಾನೇ ದಪ್ಪವಾಗಿವೆ, ಇಸುಕಿ ಆನಂದ ನೀಡಬೇಕು. ತಿಂಗಳಿಗೆ 15,000 ಆದರೂ ಗಳಿಸಬೇಕು. ಬೇಕು ಬೇಡಗಳನ್ನ ಪೂರೈಸುವ ಸಾಮರ್ಥ್ಯ ಇರಬೇಕು. 45 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ ತಿಳಿಸಿ. ಸ್ನೇಹಿತರೆ, ನಮ್ರತಾ ಅವರು ಹುಡುಗನಲ್ಲಿ ಯಾವೆಲ್ಲ ಗುಣಗಳು ಇರಬೇಕು ಅಂತ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ವಿಚಾರಗಳು ಹೀಗಿವೆ: ಒಂದು ಸಾರಿ ಮದುವೆಯಾಗಿ ಕೊನೆಯವರೆಗೂ ಜೊತೆಯಾಗಿ ಬಾಳುತ್ತೇನೆ, ಸಂಶಯ ಪಡಬೇಡಿ. ನೀವು ಹೇಳಿದ ಹಾಗೆ ಕೇಳಿಕೊಂಡು ಇರ್ತೇನೆ. ನಿಮಗೆ ಸಾಕಾಗುವವರೆಗೂ ತೂತಿನ ಸುಖ ಕೊಡ್ತೇನೆ. ನಿಮಗೆ ಯಾವುದೇ ರೀತಿಯ ಮನಸ್ಸು ನೋಯಿಸುವುದಿಲ್ಲ. ಬಡವಳು ಅಂತ ತಿಳಿದು ಬಾಳು ಕೊಡಿ. ಯಾವುದೇ ರೀತಿಯ ವರದಕ್ಷಿಣೆ ಸಿಗುವುದಿಲ್ಲ. ನಮ್ಮ ಹತ್ತಿರ ದುಡ್ಡು ಇಲ್ಲ, ಆದರೆ ಸುಖಕ್ಕೆ ಕಡಿಮೆ ಇಲ್ಲ. ಪಟೋಲ ಸಿಲ್ಕ್ ಸಾರಿಗಳು. ಪಟೋಲ ಸಾರಿಗಳು ತಯಾರಿಸಲು ರೇಷ್ಮೆ ದಾರಗಳನ್ನು ವಿನ್ಯಾಸಕ್ಕೆ ಅನುಗುಣವಾಗಿ ತರಕಾರಿ ಮತ್ತು ರಾಸಾಯನಿಕ ಬಣ್ಣಗಳಿಂದ ಬಣ್ಣಿಸಲಾಗುತ್ತದೆ. ನಂತರ ಕೈಮಗ್ಗದಲ್ಲಿ ನೇಯ್ಗೆ ಕೆಲಸ ಮಾಡಲಾಗುತ್ತದೆ. ಸಾರಿಯ ನೇಯ್ಗೆ ಉದ್ದಕ್ಕೂ ವಿನ್ಯಾಸಕ್ಕೆ ಅನುಗುಣವಾಗಿ ವಿವಿಧ ಬಣ್ಣಗಳಲ್ಲಿ ದಾರವನ್ನು ಹಾಕಲಾಗುತ್ತದೆ. ಅದೇ ಕಲೆಯನ್ನು ಕ್ರಾಸ್ ಥ್ರೆಡ್ನಲ್ಲಿ ಸಹ ಅಳವಡಿಸಲಾಗಿದೆ. ಈ ಕೆಲಸಕ್ಕೆ ಹೆಚ್ಚು ಶ್ರಮ ಬೇಕಾಗುತ್ತದೆ. ಇಬ್ಬರು ನೇಕಾರರು ವಿಭಿನ್ನ ಗಾತ್ರದ ಸೀರೆಗಳನ್ನು ಕನಿಷ್ಠ 15 ರಿಂದ 20 ದಿನಗಳಲ್ಲಿ ಮತ್ತು ಗರಿಷ್ಠ 1 ವರ್ಷದಲ್ಲಿ ಪೂರ್ಣಗೊಳಿಸಬಹುದು. ಈ ಸಾರಿಗಳ ಬೆಲೆಯು ನೇಕಾರರ ಶ್ರಮ ಮತ್ತು ವೆಚ್ಚದ ಆಧಾರದ ಮೇಲೆ 5,000 ದಿಂದ 2 ಲಕ್ಷ ರೂವರೆಗೆ ಇರುತ್ತೆ. ಅಗ್ಗದ ಸಾರಿಗಳಲ್ಲಿ ಒಂದು ಬದಿಯಲ್ಲಿ ಮಾತ್ರ ನೇಯ್ಗೆ ಮಾಡಲಾಗುತ್ತದೆ. ಆದರೆ ದುಬಾರಿ ಸಾರಿಗಳ ವಾರ್ಪ್ ಮತ್ತು ನೇಯ್ಗೆ 2 ಬದಿಗಳಲ್ಲಿ ದಾರಗಳ ಮೇಲೆ ವಿನ್ಯಾಸಗಳನ್ನು ನೇಯಲಾಗುತ್ತದೆ. ಸಾರಿಗಳು 80,000 ದಿಂದ 2 ಲಕ್ಷದವರೆಗೂ ಡಬಲ್ ಇಕತ್ ಪಟೋಲ ಸಾರಿ ಎಂದು ಕರೆಯಲಾಗುತ್ತದೆ. ಈ ನೇಯ್ಗೆಯ ಕಲೆ ಈಗ ಅಳಿವಿನ ಅಂಚಿನಲ್ಲಿದೆ. ಮೊಘಲರ ಕಾಲದಲ್ಲಿ ಗುಜರಾತಿನಲ್ಲಿ ಸುಮಾರು 250 ಕುಟುಂಬಗಳು ಈ ಕಲೆಯನ್ನು ಅಳವಡಿಸಿಕೊಂಡಿದ್ದವು. ವೆಚ್ಚಕ್ಕೆ ತಕ್ಕ ಬೆಲೆ ಮಾರುಕಟ್ಟೆಯಲ್ಲಿ ಸಿಗದಿರುವುದು ಈ ಕಲೆಯ ಅವನತಿಗೆ ಪ್ರಮುಖ ಕಾರಣವಾಗಿದೆ. ಪಟೋಲ ಸಿಲ್ಕ್ ಸಾರಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.